ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ನಾನಂತೂ ತುಂಬ ಚೆನ್ನಾಗಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ದಿವ್ಯಾ ಡಿ ರಾಜ್ ವ್ಲಾಗ್. ಈಸಿಯಾಗಿ ಚಿಕನ್ ಫ್ರೈ ಮಾಡ್ತಾಯಿದ್ದೀನಿ. ಬ್ಯಾಚುಲರ್ಗಂತೂ ತುಂಬ ಇಷ್ಟ ಆಗುತ್ತೆ. ಈಗ ನಾನು 3 ಸ್ಪೂನ್ ಆಯಿಲ್ ಹಾಕ್ಕೊಂಡೆ. ಒಂದು ಉಂಡೆ ಬೆಳ್ಳುಳ್ಳಿನ ಚೆಚ್ಚಿ ಹಾಕ್ಕೊಂಡಿದ್ದೀನಿ. ಅದಾದಮೇಲೆ 2 ಈರುಳ್ಳಿನ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಈಗ ಇದನ್ನು ಫ್ರೈ ಮಾಡ್ಕೋಬೇಕು. ಇದು ಬ್ಯಾಚುಲರ್ಗಂತೂ ಈಸಿಯಾಗಿ ಮಾಡ್ಕೋಬೋದು. ಈಗ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊತಾ ಇದ್ದೀನಿ. ಸ್ವಲ್ಪ ಈಸಿಯಾಗಿ ಮಾಡ್ಕೊಬೋದು. ಸ್ವಲ್ಪ ಇಂಗ್ರೀಡಿಯೆಂಟ್ಸ್ ಹಾಕ್ಕೊಂಡೆ ಈಸಿಯಾಗಿ ಮಾಡ್ಕೊಬೋದು. ಒಂದು 4 ಹಸಿಮೆಣಸಿನ್ಕಾಯಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಈರುಳ್ಳಿ ಫ್ರೈ ಆದಮೇಲೆ ಒಂದೇ ಒಂದು ಟೊಮೊಟೊ ತೊಗೊಂಡಿದ್ದೀನಿ. 1 ಟೊಮೊಟೊ ಸಾಕು, ಜಾಸ್ತಿ ಟೊಮೊಟೊ ಹಾಕಿದ್ರೆ ಇದಕ್ಕೆ ಚೆನ್ನಾಗಿರಲ್ಲ. 1 ಟೊಮೊಟೊ ಹಾಕ್ಕೊಳ್ಳಿ. ನಾನು 1.5 kg ಚಿಕನ್ ಹಾಕ್ಕೊತಾ ಇದ್ದೀನಿ. ಚಿಕನ್ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿಕೊಂಡು ತಟ್ಟೆ ಮುಚ್ಚಿ ಸ್ವಲ್ಪ ಹೊತ್ತು ಒಂದು 5 ನಿಮಿಷ ಬಿಡಬೇಕು. ಯಾಕಂದರೆ ಚಿಕನಲ್ಲಿರೋ ನೀರಿನ ಅಂಶ ಬಿಡ್ಕೋಬೇಕು. ಚಪಾತಿ, ರೊಟ್ಟಿಗೆ ಇದು ಸ್ವಲ್ಪ ನಾನು ಗ್ರೇವಿ ಥರ ಮಾಡ್ಕೊತಿರೋದ್ರಿಂದ ಅನ್ನಕ್ಕೂ ಎಮರ್ಜೆನ್ಸಿಗೆ ಹಾಕೋದೆ, ಅಷ್ಟು ಚೆನ್ನಾಗಿರುತ್ತೆ ಇದು. ಈಗ ನಾನು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊತಾ ಇದ್ದೀನಿ. ಉಪ್ಪು ಹಾಕ್ಕೊಂಡಾದ್ಮೇಲೆ ಅರಿಶಿನ ಪುಡಿ 1/4 ಸ್ಪೂನ್ ಹಾಕ್ಕೊತಾ ಇದ್ದೀನಿ. ಈಗ ಮಿಕ್ಸ್ ಮಾಡಿಬಿಟ್ಟು ತಟ್ಟೆ ಮುಚ್ಚಿ ಸ್ವಲ್ಪ ಹೊತ್ತು ಬಿಡೋಣ. ಅಡುಗೆ ಮಾಡೋಕ್ಕೆ ಬರ್ದಿರೋರು ಈ ಬ್ಯಾಚುಲರ್ಗಳು ಮತ್ತು ಸಿಂಪಲಾಗಿ ಮಾಡ್ಕೊಳ್ಳೋ ಮೈಲ್ಡಾಗಿರಬೇಕು ಆ ಥರ ಇರೋರು ಈ ಥರ ಆರಾಮಾಗಿ ಇದನ್ನು ಮಾಡ್ಕೊಬೋದು. ಈಗ ನೋಡಿ ಸ್ವಲ್ಪ ಹೊತ್ತು ಬಿಟ್ಟಾಯಿತು. ಬಿಟ್ಟಾದ್ಮೇಲೆ ನೋಡಿ ನೀರೆಲ್ಲ ಬಿಟ್ಕೊಂಡು ಈ ಥರ ಆಗಿದೆ. ಇದನ್ನು ನಾವು ಚೆನ್ನಾಗಿ ಸ್ವಲ್ಪ ಕಲಿಸ್ಬೇಕು. ನಾವಿವಾಗ ತಟ್ಟೆ ಮುಚ್ಚಿ ಬೇಯಿಸಿದ್ವಲ್ಲ, ಸೊ ಅದರಲ್ಲೇ ಆಲ್ಮೋಸ್ಟ್ 50% ಬೆಂದೋಗಿರುತ್ತೆ. ಈಗ ನಾನು ಚಿಕನ್ ಮಸಾಲ ಪೌಡರ್ ಹಾಕ್ಕೊತಾ ಇದ್ದೀನಿ. ನೀವು ಯಾವುದು ಬೇಕಾದ್ರೂ ತೊಗೊಬೋದು. ಚಿಕನ್ ಮಸಾಲ ನಾನು 2 ಪ್ಯಾಕೆಟ್ ಹಾಕ್ಕೊತಾ ಇದ್ದೀನಿ. ಗರಂ ಮಸಾಲ ಅರ್ಧ ಸ್ಪೂನು, ಧನಿಯಾ ಪುಡಿ 1 ಸ್ಪೂನು, ಆಮೇಲೆ ನಾನು 1 ಸ್ಪೂನು ರೆಡ್ ಚಿಲ್ಲಿ ಹಾಕ್ಕೊತಾ ಇದ್ದೀನಿ. ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತೀನಿ. ನಮ್ಮನೆ ಚಿಲ್ಲಿ ಪೌಡರ್ ಕಲರ್ ಇರೋದ್ರಿಂದ ಮಿಕ್ಸ್ ಮಾಡಿದ್ಮೇಲೆ ನೋಡಿ ಕಲರೇ ಫುಲ್ ಚೇಂಜ್ ಆಗುತ್ತೆ. ಮಿಕ್ಸ್ ಮಾಡ್ಕೋಬೇಕಾದ್ರೆ ಲೋ ಫ್ಲೇಮಲ್ಲಿ ಇಟ್ಕೊಳ್ಳಿ, ಇಲ್ಲಾಂದರೆ ಫುಲ್ಲೆಲ್ಲ ಅಂಡಿಡ್ದು ಬಿಡುತ್ತೆ. ಚೆನ್ನಾಗಿ ಕಲಸಾದ್ಮೇಲೆ ನಾನೊಂದು ಅರ್ಧ ಗ್ಲಾಸ್ ನೀರು ಹಾಕ್ಕೊತಾ ಇದ್ದೀನಿ. ನನಗೆ ಸ್ವಲ್ಪ ಗ್ರೇವಿ ಥರ ಬೇಕಾಗಿರೋದ್ರಿಂದ ನಾನು ಒಂದು ಅರ್ಧ ಗ್ಲಾಸ್ ನೀರು ಹಾಕ್ಕೊತಿದ್ದೀನಿ. ನಿಮಗೇನು ಬೇಡ ಅಂದರೆ ಡ್ರೈ ಆಗಿ ಇರಲಿ ಅಂದರೆ ನೀರೇನು ಹಾಕ್ಕೋಬೇಡಿ. ಈಗ ನೋಡಿ ಆಗಿದೆ. ಎಣ್ಣೆ ಮೇಲೆ ಬಂದಿದ್ರೆ ಇದು ರೆಡಿ ಇದೆ ಅಂತ ಅರ್ಥ. ಸೊ ನಾವು ಹಳೆ ಕಾಲದ ಪ್ರಕಾರ ನಮ್ಮ ಮನೇಲಿ ಯಾವುದೇ ನಾನ್ ವೆಜ್ ಮಾಡಿದ್ರು ಚೂರಿ ಇಡ್ತೀವಿ. ಸೊ ಚಾಕುನ ಬಿಸಿ ಮಾಡಿಕೊಂಡು ದೃಷ್ಟಿ ತೆಗಿಯೋ ಥರ ಚೂರಿ ಎಲ್ಲ ಇಟ್ಟು ತೆಗೆದಾಯಿತು. ಈಗ ರೆಡಿಯಾಗಿದೆ. ಸ್ವಲ್ಪ ಲಾಸ್ಟಲ್ಲಿ ಫೈನಲ್ ಟಚ್ ಕೊತ್ತಂಬರಿ ಉದುರಿಸ್ಬಿಟ್ರೆ ರೆಡಿ ಆಗುತ್ತೆ. ಸ್ಟವ್ ಆಫ್ ಮಾಡಾದ್ಮೇಲೆ ಲೆಮನ್ ಹಾಕ್ಕೊಳ್ಳಿ. ಇಲ್ಲಾಂತಂದರೆ ಸರ್ವ್ ಮಾಡಬೇಕಾದ್ರೆ ಹಾಕ್ಕೊತೀನಿ ಅಂದರೆ ಹಾಕ್ಕೊಳ್ಳಿ. ಸೊ ಚಿಕನ್ ಫ್ರೈ ರೆಡಿಯಾಗಿದೆ. ಚಪಾತಿ, ರೋಟಿ, ಮುದ್ದೆ, ಅನ್ನ ಎಲ್ಲದಕ್ಕೂ ಚೆನ್ನಾಗಿರುತ್ತೆ. ನೀವು ಮನೇಲಿ ಮಾಡಿ ಹೇಗಿದೆ ಅಂತ ಟ್ರೈ ಮಾಡಿ ನನಗೆ ಕಮೆಂಟ್ ಮಾಡಿ. ಇನ್ನೂ ಹೆಚ್ಚು ವೀಡಿಯೋಸ್ ಬೇಕು ಅಂತಂದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. Thank you so much. Bye bye.